ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹನಿ ಟ್ರ್ಯಾಪ್ ಪ್ರಕರಣಗಳು ಹೆಚ್ಚಾಗ್ತಿರುವಂಥದ್ದು. ಇತ್ತೀಚೆಗಷ್ಟೇ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಈ ರೀತಿ ಹಿಂದೆ ಹಲವು ಪ್ರಕರಣಗಳಾಗಿವೆ, ಆದರೆ ಅವು ದೂರು ದಾಖಲಾದ ಕಾರಣದಿಂದಾಗಿ ಹೊರಗಡೆ ಬಂದಿಲ್ಲ ಅನ್ನೋ ಮಾಹಿತಿ ಬಹಿರಂಗವಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಎಳನೀರು ಮಾರುವಂಥ ಒಬ್ಬ ಮಹಿಳೆ ಹನಿ ಟ್ರ್ಯಾಪ್ ಮಾಡಿರುವಂಥ ವಿಚಾರ ಈಗ ಬಯಲಿಗೆ ಬಂದಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ಆಧರಿಸಿ ಈಗ ಒಟ್ಟು 4 ವಿರುದ್ಧ ಹನಿ ಟ್ರ್ಯಾಪ್ ಮಹಿಳೆ ಸೇರಿದಂತೆ ಆತನ ಪುತ್ರ ಸೇರಿ ಮತ್ತಿಬ್ಬರು ಸೇರಿ ಒಟ್ಟು 4 ಜನರನ್ನ ಈ ವಿಚಾರದಲ್ಲಿ ದೂರು ದಾಖಲೆ ಮಾಡಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ, ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇದು ಒಂದು ಭಾಗ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿಯ ಹನಿ ಟ್ರ್ಯಾಪ್ ಪ್ರಕರಣಗಳು ಬಹಳಷ್ಟು ಕೇಳಿ ಬರ್ತಾ ಇದ್ವು. ಹಿಂದಿನೂ ಜಾಸ್ತಿ ಆಗಿದ್ವು, ಈ ಸಹಿತ ಇನ್ನೂ ಜಾಸ್ತಿ ಆಗಿವೆ. ಆದರೆ ಬಹುತೇಕರು ಮರ್ಯಾದೆಗೆ ಹಂಚಿ ಈ ರೀತಿ ದೂರು ಕೊಡದೇ ಇರೋ ಕಾರಣದಿಂದಾಗಿ ಇದನ್ನೇ ಹನಿ ಟ್ರ್ಯಾಪ್ ಮಾಡುವಂತಹ ದಂಧೆಕೋರರು ಒಂದು ಉದ್ಯೋಗವನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಈ ಹಿಂದೆನೂ ಇಂಡಿ ಭಾಗದಲ್ಲಿ ಸಹಿತ ಇದೇ ರೀತಿಯ ಪ್ರಕರಣಗಳು ಕೇಳಿ ಬಂದಿದ್ವು. ಆವಾಗ ಸಹಿತ ಆರೋಪಿಗಳು ಅರೆಸ್ಟ್ ಆಗಿದ್ರು. ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯ ಅವರು ಮಳಿಗೆನ ಕರ್ಕೊಂಡ್ಬಂದು ಇಲ್ಲಿ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಕರಣಗಳು ಬಂದಿದ್ವು. ಅವು ಸಹಿತ ಇಂಡಿ ಭಾಗದಲ್ಲಿ ದಾಖಲಾದಾಗ ಅಲ್ಲಿ ಅರೆಸ್ಟ್ ಆಗಿದ್ರು. ಅದಾದ ಬಳಿಕ ಇನ್ನೇನು ಪ್ರಕರಣಗಳು ಕಡಿಮೆ ಆದ ಕಾರಣದಿಂದಾಗಿ ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿಯ ಪ್ರಕರಣಗಳು ಕಾಣಿಸ್ತಾ ಇವೆ. ಈ ಇಂಡಿಯಲ್ಲಿ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಎಳ್ನೀರು ಮಾರುವಂತಹ ಮಹಿಳೆ ಜೊತೆಗೆ ಆತನ ಪುತ್ರನೇ ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಬಹಳಷ್ಟು ಸೋಜಿಗದ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ತಾಯಿಯನ್ನೇ ಈ ರೀತಿ ಕೃತ್ಯಕ್ಕೆ ಬಳಸ್ಕೊಂಡ್ರ ಅನ್ನೋ ಒಂದು ವಿಚಾರ ಈಗ ಬಂದಿರುತ್ತದೆ. ಇದ್ರ ಜೊತೆಗೇ ಒಬ್ಬ ಹೋಮ್ ಗಾರ್ಡ್ ಆಗಿರುವಂಥವನು ಮತ್ತು ಒಬ್ಬ ನಕಲಿ ಯೂಟ್ಯೂಬರ್ ಸೇರಿದಂತೆ 4 ವಿರುದ್ಧ ದೂರು ದಾಖಲಾಗಿರುತ್ತದೆ. ಈ 4 ಸೇರಿ ಆತನಿಗೆ ಸುಮಾರು 10 ಲಕ್ಷ ರೂಪಾಯಿನ ಡಿಮಾಂಡ್ ಇಟ್ಟಿರ್ತಾರೆ. ಮೊದಲು ಆಕೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ನಾನು ನನ್ನ ಸ್ನೇಹಿತೆಯ ಮನೇಲಿ ಇದ್ದೀನಿ, ಇಲ್ಲೇ ಬಾ ಅಂತ ಹೇಳಿ ಆತನಿಗೆ ಕರೀತಾಳೆ. ಅದಾದ ಬಳಿಕ ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ ಬಳಿಕ ಇಬ್ಬರು ಹೋಮ್ ಗಾರ್ಡ್ ಒಬ್ಬ ಮತ್ತು ಒಬ್ಬ ನಕಲಿ ಯೂಟ್ಯೂಬರ್ ಒಬ್ಬ ಸೇರಿಕೊಂಡು ಆತನಿಗೆ ಆ ವಿಡಿಯೋನ ಕಳಿಸಿ ನಿನ್ನ ವಿರುದ್ಧ 10 ಲಕ್ಷ ಕೊಡ್ತಾ ಇದ್ರೆ ನಾವು ಪತ್ರಿಕೆಯಲ್ಲಿ ಇದನ್ನು ಹಾಕ್ತೇವೆ, ಟಿವಿಯಲ್ಲಿ ಇದನ್ನು ಬಿಡ್ತೇವೆ ಅಂತೇಳಿ ಈ ರೀತಿ ಅವ್ರಿಗೆ ಹೆದರಿಸ್ತಾರೆ. ಬಳಿಕ ಆ ಮಹಿಳೆನೇ ಖುದ್ದು ಆತನಿಗೆ ಫೋನ್ ಮಾಡಿ ಅವರು 10 ಲಕ್ಷ ಅವ್ರಿಗೆ ಕೊಟ್ಬಿಡು, ಇಲ್ಲಾಂದ್ರೆ ಅವ್ರು ಮರ್ಯಾದೆ ಕಡಿತಾರೆ ಅಂತೇಳಿ ಆ ರೀತಿ ಅವನಿಗೆ ಪುಸ್ಲಾಯಿಸುವ ವ್ಯವಸ್ಥೆ ಮಾಡ್ತಾಳೆ. ಕೊನೆಗೆ ಆತ ಬಂದು ಈ ಪೊಲೀಸರಿಗೆ ದೂರ ನೀಡಿದ ಬಳಿಕ ಪೊಲೀಸರು ತನಿಖೆಯನ್ನು ಮಾಡಿದ ಬಳಿಕ ನಿಜಾಂಶ ಗೊತ್ತಾಗುತ್ತೆ. ಆಕೆಯೂ ಸಹಿತ ಅದರಲ್ಲಿ ಇನ್ವಾಲ್ವ್ ಇರುತ್ತದೆ, ಜೊತೆಗೆ ಆಕೆಯ ಪುತ್ರ ಸಹಿತ ಅದರಲ್ಲಿ ಇನ್ವಾಲ್ವ್ ಇರುತ್ತದೆ ಗೊತ್ತಾಗುತ್ತೆ. ಹಾಗಾಗಿ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಕೇವಲ ಒಂದು ಉದಾಹರಣೆಗೆ ಆಗಿ ಇರುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ಬಹುತೇಕ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಿರುವಂಥದ್ದು. ಇದನ್ನೇ ಕೆಲವರು ಉದ್ಯೋಗವನ್ನು ಮಾಡ್ಕೊಂಡಿದ್ದಾರೆ. ಕೆಲವು ಮಹಿಳೆಯರನ್ನ ಮುಂದೆ ಬಿಟ್ಟು ಹನಿ ಟ್ರ್ಯಾಪ್ ಮಾಡುವಂತಹ ಉದ್ಯೋಗವನ್ನೇ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಾಡ್ಕೊಂಡಿರುತ್ತದೆ. ಬಹುತೇಕ ಅಧಿಕಾರಿ ವರ್ಗದವರು ಇಂಥದಕ್ಕೆ ಬಲಿಯಾಗುವುದು, ಜೊತೆಗೆ ಉದ್ಯಮಿಗಳಂತ ಏನು ಗುರುಸ್ಕೊಂಡಿದ್ದಾರೆ ಅಂಥವ್ರು ಇದಕ್ಕೆ ಜಾಸ್ತಿ ಬಲಿ ಆಗ್ತಿರುವಂಥದ್ದು. ಹಾಗಾಗಿನೇ ಅವರು ಸಹಿತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಯಾವುದೋ ಒಂದು ವಿಚಾರದಲ್ಲಿ ಈ ರೀತಿ ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಾಗ ಒಂದು ರೀತಿಯಿಂದ ಹಣನೂ ಹೋಗುತ್ತೆ, ಜೊತೆಗೆ ಮಾನ ಮರ್ಯಾದೆನೂ ಹೋಗುತ್ತೆ, ಜೊತೆಗೆ ಕಾನೂನನ್ನು ಎದುರಿಸುವಂಥ ಪರಿಸ್ಥಿತಿ ಅವ್ರಿಗೆ ಉಂಟಾಗುತ್ತೆ. ಹಾಗಾಗಿ ಈ ರೀತಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದ ಮುಂಚೆನೇ ಅವರು ಒಂದು ಆಲೋಚನೆ ಮಾಡಿಕೊಂಡು ಇಂಥ ಪ್ರಕರಣದಲ್ಲಿ ಬೀಳದೇ ಇರೋಂಗೆ ನೋಡ್ಕೋಬೇಕು. ಜೊತೆಗೆ ಹನಿ ಟ್ರ್ಯಾಪ್ ಮಾಡೋಕ್ಕೆ ಏನು ಇಂಥ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹಿತ ಒಂದು ಎಚ್ಚರಿಕೆ ಗಂಟೆ. ಯಾಕಂದರೆ ಈ ರೀತಿಯ ಪ್ರಕರಣಗಳು ಬಹಳಷ್ಟು ದಿನ ಮುಚ್ಚಿಡೋಕ್ಕಾಗಲ್ಲ. ಒಂದಲ್ಲ ಒಂದಿನ ಅವು ಹೊರಗಡೆ ಬರುವೆ, ಆವಾಗ ಕಂಬಿ ಎಣಿಸುವಂಥ ಪರಿಸ್ಥಿತಿನೇ ಉಂಟಾಗುವಂಥದ್ದು. ಹೀಗಾಗಿ ಇದು ಇಂಡಿಯನ್ನು ಕೇವಲ ಉದಾಹರಣೆಯಾಗಿ ಇಟ್ಕೊಂಡು ವಿಜಯಪುರ ಜಿಲ್ಲೆಯಲ್ಲಿ ಸಹಿತ ಈ ರೀತಿ ಹನಿ ಟ್ರ್ಯಾಪ್ ಪ್ರಕರಣಗಳು ನಡೀತಾ ಇವೆ ಅನ್ನೋ ಒಂದು ಆತಂಕ ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಗಾಗಿನೇ ಸಂಬಂಧಪಟ್ಟ ಅಧಿಕಾರಿಗಳ ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳಿ. ಯಾಕಂದರೆ ಒಂದು ಸಾರಿ ಹನಿ ಟ್ರ್ಯಾಪ್ ಕೇಸಲ್ಲಿ ಯಾರಾದರೂ ಅರೆಸ್ಟ್ ಆದರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿದರೆ ಮುಂದೆ ಇನ್ನೊಬ್ಬರು ಆ ಕೇಸನ್ನು ಮಾಡೋದಕ್ಕೆ ಹಿಂಜರಿತಾರೆ ಅನ್ನೋ ಕಾರಣಕ್ಕೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ. ಮತ್ತು ಯಾರಾದರೂ ಹನಿ ಟ್ರ್ಯಾಪ್ಗೆ ಒಳಗಾದ್ರೆ ಸಹಿತ ಅವರು ಅವರು ದೂರನ್ನು ನೀಡಬೇಕು ಅಂತೇಳಿ. ಯಾಕಂದರೆ ನೀವು ದೂರ ನೀಡಿದರೆ ಮುಂದಿನವ್ರಿಗೆ ಈ ರೀತಿ ಮಾಡೋದಿಲ್ಲ. ಹಾಗಾಗಿನೇ ಅವರು ಸಹಿತ ಯಾರು ಹನಿ ಟ್ರ್ಯಾಪ್ಗೆ ಹೋಗುತ್ತೆ ಅವರು ಸಹಿತ ದೂರ ನೀಡಬೇಕು ಅಂತೇಳಿ ಒಂದು ಜನರ ಆಗ್ರಹ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.